ಸರ್ಕಾರಿ ನೌಕರರಿಗೆ ಋತುಚಕ್ರದ ರಜೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಂಡೀಷನ್ಗಳನ್ನು ಹಾಕಲಾಗಿದೆ. ವರ್ಷಕ್ಕೆ 12 ರಜೆ ಸಿಗುತ್ತೆ. ಆಯಾ ತಿಂಗಳಿಗೆ ತೆಗೆದುಕೊಳ್ಬೇಕು. ಈ ತಿಂಗಳನ್ನ ಮುಂದಿನ ತಿಂಗಳು ತೆಗೆದುಕೊಳ್ತೀವಿ ಅಂದ್ರೆ ಅದು ಆಗೋದಿಲ್ಲ ಅಂತೇಳಿ ಷರತ್ತುಗಳನ್ನು ವಿಧಿಸಲಾಗಿದೆ. ಷರತ್ತುಬದ್ಧ ಋತುಚಕ್ರ ರಜೆಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಷರತ್ತುಗಳಲ್ಲಿ ಹಲವು ವಿಚಾರಗಳನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಅವರು ಸೂಚನೆ ಕೊಟ್ಟಿರೋದು. ಋತುಚಕ್ರದ ವೇಳೆ ಪ್ರತಿ ತಿಂಗಳು 1 ದಿನದ ರಜೆ ಸಿಗುತ್ತೆ. ವಾರ್ಷಿಕವಾಗಿ 12 ದಿನಗಳ ವೇತನ ಸಹಿತ ರಜೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನೋಡಿ, ಕಂಡೀಷನ್ಸ್ ಅಪ್ಲೈ. ನಮ್ಮ ಸ್ಕ್ರೀನ್ ಮೇಲೆ ಆ ಸುತ್ತೋಲೆಯನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಆದೇಶದ ಪ್ರತಿಯನ್ನ ನೀವು ಇಲ್ಲಿ ಗಮನಿಸಬಹುದು. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಂತಿಂತ ಕಾರಣಕ್ಕೆ ನೀವು ತೆಗೆದುಕೊಳ್ಳುವಾಗ ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿ ಅಲ್ಲಿ ಸೂಚನೆ ಕೊಟ್ಟಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಏನೆಲ್ಲ ಕಂಡೀಷನ್ಗಳನ್ನು ಹಾಕಲಾಗಿದೆ? ನಾಗೇಂದ್ರ ಬಾಗಿ ಪ್ರಮುಖವಾಗಿ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ಸೂರತ್ಕರ್ ವಿಕಾಸ್ ಕಿಶೋರ್ ಹಲವು ಕೆಲವು ಕಂಡೀಷನ್ಗಳ ಹಾಕಿದೀಗ ಅಧಿಸೂಚನೆ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಮಹಿಳಾ ನೌಕರರು ಆಯಾ ತಿಂಗಳ ಋತುಚಕ್ರ ರಜೆಯನ್ನು ಆಯಾ ತಿಂಗಳೇ ತಗೋಬೇಕು. ಅದನ್ನು ಮುಂದಿನ ತಿಂಗಳಿಗೆ ಮೂವ್ ಆನ್ ಮಾಡೋಂಗಿಲ್ಲ ಅನ್ನೋ ಸ್ಪಷ್ಟವಾಗಿರುವಂತಹ ಕಂಡೀಷನ್ ಹಾಕಿದ್ದಾರೆ. ಜೊತೆಗೆ ಒಂದು ತಿಂಗಳಲ್ಲಿ ಒಂದು ರಜೆ ಋತುಚಕ್ರದ ರಜೆಯನ್ನು ಅದನ್ನು ಪಡೆಯಲು ಯಾವುದೇ ರೀತಿಯ ವೈದ್ಯಕೀಯ ಸರ್ಟಿಫಿಕೇಟ್ ಅಗತ್ಯ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ 18 ರಿಂದ 52 ವರ್ಷದ ಮಹಿಳಾ ನೌಕರರು ರಜೆಯನ್ನು ಪಡೆಯಲು ಅರ್ಹರಾಗಿರ್ತಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ರಜೆಯನ್ನು ಪ್ರತ್ಯೇಕವಾಗಿ ನಮೂದಿಸಬೇಕು. ಉದಾಹರಣೆಗೆ ಯಾವುದಾದ್ರೂ ಒಂದು ತಿಂಗಳ ಪೀರಿಯಡ್ ಸಿಗಂತಹ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಅವರೇನಾದರೂ ಸಿಕ್ ಲೀವ್ ಅನ್ನು ತೆಗೆದುಕೊಂಡಿದ್ರೆ ಆ ಸಿಕ್ ಲೀವಿಗೂ ಈ ಋತುಚಕ್ರದ ರಜೆಗೂ ಮರ್ಜ್ ಮಾಡುವಂತಿಲ್ಲ, ಅದನ್ನು ಪ್ರತ್ಯೇಕವಾಗಿ ನಮೂದು ಮಾಡಬೇಕು ಅನ್ನೋ ಸ್ಪಷ್ಟವಾಗಿರುವಂತಹ ಒಂದು ಕಂಡೀಷನ್ ಹಾಕಿದ್ದಾರೆ. ನಾಗೇಂದ್ರ ಬಾಬು, ಈ ರೀತಿಯ ಕಂಡೀಷನ್ ಹಾಕಲು ಏನ್ ಕಾರಣ ಅನ್ನೋದನ್ನ ನೋಡೋದಾದ್ರೆ, ವಾರದ ಹಿಂದೆ ಈಗಾಗಲೇ ಕರ್ನಾಟಕದ ರಾಜ್ಯ ಆಡಳಿತ ಸುಧಾರಣಾ ಇಲಾಖೆಯ ಶಿಷ್ಟಾಚಾರ ವಿಭಾಗದ ಒಂದಿಷ್ಟು ಪುರುಷ ಸಿಬ್ಬಂದಿ ಕರ್ನಾಟಕ ರಾಜ್ಯ ಆರ್ಥಿಕ ಇಲಾಖೆ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ಈ ರೀತಿಯಲ್ಲಿ ಋತುಚಕ್ರದ ರಜೆಯನ್ನು ಕೊಡುವುದರಿಂದ ಸಹಜವಾಗಿ ಪುರುಷರ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ. ಈ ರೀತಿ ಕೊಡುವುದು ಇದನ್ನು ಸಮಂಜಸವಲ್ಲ, ಇದನ್ನು ಮರುಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಶಾಲಾ ಶಿಕ್ಷಣ ಇಲಾಖೆ ಆಗಿರ್ಬೋದು, ವಿವಿಧ ಇಲಾಖೆಗಳಲ್ಲಿ ಪುರುಷರಷ್ಟೇ ಮಹಿಳೆಯರ ಸಂಖ್ಯೆ ಕೂಡ ಇದೆ. ಈ ರೀತಿಯಲ್ಲಿ ಋತುಚಕ್ರದ ರಜೆ ಕೊಡುವುದರಿಂದ ಆ ಒಂದು ಕೆಲಸ ಪುರುಷರ ಮೇಲೆ ಬಿದ್ದು ಪುರುಷರಿಗೆ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ ಅಂತ ಒಂದು ಪತ್ರವನ್ನು ಬರೆದಿದ್ರು. ಇದರ ಬೆನ್ನಲ್ಲಿ ಈಗ ಶಾಲಾ ಶಿಕ್ಷಣ ಇಲಾಖೆ ಈ ರೀತಿಯಲ್ಲಿ ಕಂಡೀಷನ್ ಹಾಕಿ ಋತುಚಕ್ರದ ರಜೆಯನ್ನು ಘೋಷಣೆ ಮಾಡಿರುವಂತದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಸತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರಿ ನೌಕರರಿಗೆ ಋತುಚಕ್ರದ ರಜೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಂಡೀಷನ್ಗಳನ್ನು ಹಾಕಲಾಗಿದೆ. ವರ್ಷಕ್ಕೆ 12 ರಜೆ ಸಿಗುತ್ತೆ. ಆಯಾ ತಿಂಗಳಿಗೆ ತೆಗೆದುಕೊಳ್ಬೇಕು. ಈ ತಿಂಗಳನ್ನ ಮುಂದಿನ ತಿಂಗಳು ತೆಗೆದುಕೊಳ್ತೀವಿ ಅಂದ್ರೆ ಅದು ಆಗೋದಿಲ್ಲ ಅಂತೇಳಿ ಷರತ್ತುಗಳನ್ನು ವಿಧಿಸಲಾಗಿದೆ. ಷರತ್ತುಬದ್ಧ ಋತುಚಕ್ರ ರಜೆಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಷರತ್ತುಗಳಲ್ಲಿ ಹಲವು ವಿಚಾರಗಳನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಅವರು ಸೂಚನೆ ಕೊಟ್ಟಿರೋದು. ಋತುಚಕ್ರದ ವೇಳೆ ಪ್ರತಿ ತಿಂಗಳು 1 ದಿನದ ರಜೆ ಸಿಗುತ್ತೆ. ವಾರ್ಷಿಕವಾಗಿ 12 ದಿನಗಳ ವೇತನ ಸಹಿತ ರಜೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನೋಡಿ, ಕಂಡೀಷನ್ಸ್ ಅಪ್ಲೈ. ನಮ್ಮ ಸ್ಕ್ರೀನ್ ಮೇಲೆ ಆ ಸುತ್ತೋಲೆಯನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಆದೇಶದ ಪ್ರತಿಯನ್ನ ನೀವು ಇಲ್ಲಿ ಗಮನಿಸಬಹುದು. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಂತಿಂತ ಕಾರಣಕ್ಕೆ ನೀವು ತೆಗೆದುಕೊಳ್ಳುವಾಗ ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿ ಅಲ್ಲಿ ಸೂಚನೆ ಕೊಟ್ಟಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತ್ತಾರ್, ಏನೆಲ್ಲ ಕಂಡೀಷನ್ಗಳನ್ನು ಹಾಕಲಾಗಿದೆ? ನಾಗೇಂದ್ರ ಬಾಗಿ ಪ್ರಮುಖವಾಗಿ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ಸೂರತ್ಕರ್ ವಿಕಾಸ್ ಕಿಶೋರ್ ಹಲವು ಕೆಲವು ಕಂಡೀಷನ್ಗಳ ಹಾಕಿದೀಗ ಅಧಿಸೂಚನೆ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಮಹಿಳಾ ನೌಕರರು ಆಯಾ ತಿಂಗಳ ಋತುಚಕ್ರ ರಜೆಯನ್ನು ಆಯಾ ತಿಂಗಳೇ ತಗೋಬೇಕು. ಅದನ್ನು ಮುಂದಿನ ತಿಂಗಳಿಗೆ ಮೂವ್ ಆನ್ ಮಾಡೋಂಗಿಲ್ಲ ಅನ್ನೋ ಸ್ಪಷ್ಟವಾಗಿರುವಂತಹ ಕಂಡೀಷನ್ ಹಾಕಿದ್ದಾರೆ. ಜೊತೆಗೆ ಒಂದು ತಿಂಗಳ
ಏನು ಒಂದು ತಿಂಗಳಲ್ಲಿ ಒಂದು ರಜೆ ಋತುಚಕ್ರದ ರಜೆಯನ್ನು ಅದನ್ನು ಪಡೆಯಲು ಯಾವುದೇ ರೀತಿಯ ವೈದ್ಯಕೀಯ ಸರ್ಟಿಫಿಕೇಟ್ ಅಗತ್ಯ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ 18ರಿಂದ 52 ವರ್ಷದ ಮಹಿಳಾ ನೌಕರರು ರಜೆಯನ್ನು ಪಡೆಯಲು ಅರ್ಹರಾಗಿರ್ತಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ರಜೆಯನ್ನು ಪ್ರತ್ಯೇಕವಾಗಿ ನಮೂದಿಸಬೇಕು. ಉದಾಹರಣೆಗೆ ಯಾವುದಾದ್ರೂ ಒಂದು ತಿಂಗಳ ಪೀರಿಯಡ್ ಸಿಗಂತ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಅವರೇನಾದ್ರೂ ಸಿಕ್ ಲೀವ್ ಅನ್ನು ತೆಗೆದುಕೊಂಡಿದ್ರೆ ಆ ಸಿಕ್ ಲೀವಿಗೂ ಈ ಋತುಚಕ್ರದ ರಜೆಗೂ ಮರ್ಜ್ ಮಾಡುವಂತಿಲ್ಲ, ಅದನ್ನು ಪ್ರತ್ಯೇಕವಾಗಿ ನಮೂದು ಮಾಡಬೇಕು ಅನ್ನೋ ಸ್ಪಷ್ಟವಾಗಿರುವಂತಹ ಒಂದು ಕಂಡೀಷನ್ ಹಾಕಿದ್ದಾರೆ. ನಾಗೇಂದ್ರ ಬಾಬು, ಈ ರೀತಿಯ ಕಂಡೀಷನ್ ಹಾಕಲು ಏನ್ ಕಾರಣ ಅನ್ನೋದನ್ನ ನೋಡೋದಾದ್ರೆ, ವಾರದ ಹಿಂದೆ ಈಗಾಗಲೇ ಕರ್ನಾಟಕದ ರಾಜ್ಯ ಆಡಳಿತ ಸುಧಾರಣಾ ಇಲಾಖೆಯ ಶಿಷ್ಟಾಚಾರ ವಿಭಾಗದ ಒಂದಿಷ್ಟು ಪುರುಷ ಸಿಬ್ಬಂದಿ ಕರ್ನಾಟಕ ರಾಜ್ಯ ಆರ್ಥಿಕ ಇಲಾಖೆ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ಈ ರೀತಿಯಲ್ಲಿ ಋತುಚಕ್ರದ ರಜೆಯನ್ನು ಕೊಡುವುದರಿಂದ ಸಹಜವಾಗಿ ಪುರುಷರ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ. ಈ ರೀತಿ ಕೊಡುವುದನ್ನು ಸಮಂಜಸವಲ್ಲ, ಇದನ್ನು ಮರುಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಶಾಲಾ ಶಿಕ್ಷಣ ಇಲಾಖೆ ಆಗಿರ್ಬೋದು, ವಿವಿಧ ಇಲಾಖೆಗಳಲ್ಲಿ ಪುರುಷರಷ್ಟೇ ಮಹಿಳೆಯರ ಸಂಖ್ಯೆ ಕೂಡ ಇದೆ. ಈ ರೀತಿಯಲ್ಲಿ ಋತುಚಕ್ರದ ರಜೆ ಕೊಡುವುದರಿಂದ ಆ ಒಂದು ಕೆಲಸ ಪುರುಷರ ಮೇಲೆ ಬಿದ್ದು ಪುರುಷರಿಗೆ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ ಅಂತ ಒಂದು ಪತ್ರವನ್ನು ಬರೆದಿದ್ರು. ಇದರ ಬೆನ್ನಲ್ಲಿದೆ ಈಗ ಶಾಲಾ ಶಿಕ್ಷಣ ಇಲಾಖೆ ಈ ರೀತಿಯಲ್ಲಿ ಕಂಡೀಷನ್ ಹಾಕಿ ಋತುಚಕ್ರದ ರಜೆಯನ್ನು ಘೋಷಣೆ ಮಾಡಿರುವಂತದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಸುತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರಿ ನೌಕರರಿಗೆ ಋತುಚಕ್ರದ ರಜೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಂಡೀಷನ್ಗಳನ್ನು ಹಾಕಲಾಗಿದೆ. ವರ್ಷಕ್ಕೆ 12 ರಜೆ ಸಿಗುತ್ತೆ, ಆಯಾ ತಿಂಗಳಿಗೆ ತೆಗೆದುಕೊಳ್ಬೇಕು. ಈ ತಿಂಗಳನ್ನ ಮುಂದಿನ ತಿಂಗಳು ತೆಗೆದುಕೊಳ್ತೀವಿ ಅಂದ್ರೆ ಅದು ಆಗೋದಿಲ್ಲ ಅಂತೇಳಿ ಷರತ್ತುಗಳನ್ನ ವಿಧಿಸಲಾಗಿದೆ. ಷರತ್ತುಬದ್ಧ ಋತುಚಕ್ರ ರಜೆಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಷರತ್ತುಗಳಲ್ಲಿ ಹಲವು ವಿಚಾರಗಳನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಅವರು ಸೂಚನೆ ಕೊಟ್ಟಿರೋದು, ಋತುಚಕ್ರದ ವೇಳೆ ಪ್ರತಿ ತಿಂಗಳು 1 ದಿನದ ರಜೆ ಸಿಗುತ್ತೆ. ವಾರ್ಷಿಕವಾಗಿ 12 ದಿನಗಳ ವೇತನ ಸಹಿತ ರಜೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನೋಡಿ, ಕಂಡೀಷನ್ಸ್ ಅಪ್ಲೈ. ನಮ್ಮ ಸ್ಕ್ರೀನ್ ಮೇಲೆ ಆ ಸುತ್ತೋಲೆಯನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ರೆ ಆದೇಶದ ಪ್ರತಿಯನ್ನ ನೀವು ಇಲ್ಲಿ ಗಮನಿಸಬಹುದು. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇಂತಿಂತ ಕಾರಣಕ್ಕೆ ನೀವು ತೆಗೆದುಕೊಳ್ಳುವಾಗ ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿ ಅಲ್ಲಿ ಸೂಚನೆ ಕೊಟ್ಟಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ಫೋನ್ ಸಂಪರ್ಕದ. ಸತ್ತಾರ್, ಏನೆಲ್ಲ ಕಂಡೀಷನ್ಗಳನ್ನ ಹಾಕಲಾಗಿದೆ? ನಾಗೇಂದ್ರ ಬಾಗಿ, ಪ್ರಮುಖವಾಗಿ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ಸೂರತ್ಕರ್ ವಿಕಾಸ್ ಕಿಶೋರ್ ಹಲವು ಕೆಲವು ಕಂಡೀಷನ್ಗಳ ಹಾಕಿದೀಗ ಅಧಿಸೂಚನೆ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಮಹಿಳಾ ನೌಕರರು ಆಯಾ ತಿಂಗಳ ಋತುಚಕ್ರ ರಜೆಯನ್ನು ಆಯಾ ತಿಂಗಳೇ ತಗೋಬೇಕು, ಅದನ್ನು ಮುಂದಿನ ತಿಂಗಳಿಗೆ ಮೂವ್ ಆನ್ ಮಾಡೋಂಗಿಲ್ಲ ಅನ್ನೋ ಸ್ಪಷ್ಟವಾಗಿರುವಂತಹ ಕಂಡೀಷನ್ ಹಾಕಿದ್ದಾರೆ. ಜೊತೆಗೆ ಒಂದು ತಿಂಗಳಲ್ಲಿ ಒಂದು ರಜೆ ಋತುಚಕ್ರದ ರಜೆಯನ್ನು ಅದನ್ನು ಪಡೆಯಲು ಯಾವುದೇ ರೀತಿಯ ವೈದ್ಯಕೀಯ ಸರ್ಟಿಫಿಕೇಟ್ ಅಗತ್ಯ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ 18ರಿಂದ 52 ವರ್ಷದ ಮಹಿಳಾ ನೌಕರರು ರಜೆಯನ್ನು ಪಡೆಯಲು ಅರ್ಹರಾಗಿರ್ತಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ರಜೆಯನ್ನು ಪ್ರತ್ಯೇಕವಾಗಿ ನಮೂದಿಸಬೇಕು. ಉದಾಹರಣೆಗೆ ಯಾವುದಾದ್ರೂ ಒಂದು ತಿಂಗಳ ಪೀರಿಯಡ್ ಸಿಗಂತ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಅವರೇನಾದ್ರೂ ಸಿಕ್ ಲೀವ್ ಅನ್ನು ತೆಗೆದುಕೊಂಡಿದ್ರೆ ಆ ಸಿಕ್ ಲೀವಿಗೂ ಈ ಋತುಚಕ್ರದ ರಜೆಗೂ ಮರ್ಜ್ ಮಾಡುವಂತಿಲ್ಲ, ಅದನ್ನು ಪ್ರತ್ಯೇಕವಾಗಿ ನಮೂದು ಮಾಡಬೇಕು ಅನ್ನೋ ಸ್ಪಷ್ಟವಾಗಿರುವಂತಹ ಒಂದು ಕಂಡೀಷನ್ ಹಾಕಿದ್ದಾರೆ. ನಾಗೇಂದ್ರ ಬಾಬು, ಈ ರೀತಿಯ ಕಂಡೀಷನ್ ಹಾಕಲು ಏನ್ ಕಾರಣ ಅನ್ನೋದನ್ನ ನೋಡೋದಾದ್ರೆ, ವಾರದ ಹಿಂದೆ ಈಗಾಗಲೇ ಕರ್ನಾಟಕದ ರಾಜ್ಯ ಆಡಳಿತ ಸುಧಾರಣಾ ಇಲಾಖೆಯ ಶಿಷ್ಟಾಚಾರ ವಿಭಾಗದ ಒಂದಿಷ್ಟು ಪುರುಷ ಸಿಬ್ಬಂದಿ ಕರ್ನಾಟಕ ರಾಜ್ಯ ಆರ್ಥಿಕ ಇಲಾಖೆ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ಈ ರೀತಿಯಲ್ಲಿ ಋತುಚಕ್ರದ ರಜೆಯನ್ನು ಕೊಡುವುದರಿಂದ ಸಹಜವಾಗಿ ಪುರುಷರ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ. ಈ ರೀತಿ ಕೊಡುವುದನ್ನು ಸಮಂಜಸವಲ್ಲ, ಇದನ್ನು ಮರುಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಶಾಲಾ ಶಿಕ್ಷಣ ಇಲಾಖೆ ಆಗಿರ್ಬೋದು, ವಿವಿಧ ಇಲಾಖೆಗಳಲ್ಲಿ ಪುರುಷರಷ್ಟೇ ಮಹಿಳೆಯರ ಸಂಖ್ಯೆ ಕೂಡ ಇದೆ. ಈ ರೀತಿಯಲ್ಲಿ ಋತುಚಕ್ರದ ರಜೆ ಕೊಡುವುದರಿಂದ ಆ ಒಂದು ಕೆಲಸ ಪುರುಷರ ಮೇಲೆ ಬಿದ್ದು ಪುರುಷರಿಗೆ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದೆ ಅಂತ ಒಂದು ಪತ್ರವನ್ನು ಬರೆದಿದ್ರು. ಇದರ ಬೆನ್ನಲ್ಲಿದೆ ಈಗ ಶಾಲಾ ಶಿಕ್ಷಣ ಇಲಾಖೆ ಈ ರೀತಿಯಲ್ಲಿ ಕಂಡೀಷನ್ ಹಾಕಿ ಋತುಚಕ್ರದ ರಜೆಯನ್ನು ಘೋಷಣೆ ಮಾಡಿರುವಂತದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಸುತಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.